ಬಿಜೆಪಿ ಅನ್ನೋದನ್ನೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದದ. ಅವರು ಬಿಬಿಜಿ ರಾಮ್ಜಿ ಅಂತ ಹೇಳ್ತಾರ. ರಾಮನನ್ನ ಎಲೆಕ್ಷನ್ ಕೆಲಸ ಎಷ್ಟ್ ಹಸ್ತಿಲ್ಲಪ್ಪ, ಸಾಕಾಗಿ ಹೋಗ್ಯದ ರಾಮಗೆ. ರಾಮ ಆದ್ರ ಇಡೀ ಜನತೆಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ತಿದ್ರು. ಆದ್ರೆ ನೀವು ಬಿಜೆಪಿ ಕೆಲಸ ಹಚ್ಚಿ ರಾಮನ ವಿರುದ್ಧವೂ ಸಹಿತ ಮಾಡ್ತಾ ಇದ್ದೀರಿ. ಸಿಪಿಐಎಂ ದಿಂದ ವಿಬಿ ಗ್ರಾಮ್ಜಿ ರದ್ದಾಗ್ಲಿ, ಮನ್ರೇಗಾ ಪುನಃ ಸ್ಥಾಪನೆ ಮಾಡ್ರಿ ಅಂತ ಆಗ್ರಹ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G. ಇವತ್ತು ಇಡೀ ದೇಶದಾದ್ಯಂತ ಸಿಪಿಐಎಂ ದಿಂದ ವಿಬಿ ಗ್ರಾಮ್ಜಿ ರದ್ದಾಗ್ಲಿ, ಮನ್ರೇಗಾ ಪುನಃ ಸ್ಥಾಪನೆ ಮಾಡ್ರಿ ಅಂತ ಆಗ್ರಹ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಬಿಜೆಪಿ ಸರ್ಕಾರ ಇಡೀ ಭಾರತ ದೇಶದ ಗ್ರಾಮೀಣ ಪ್ರದೇಶದ ಜನರ ಕೈಗೆ 100 ದಿವಸದ ಕೆಲಸದ ಗ್ಯಾರಂಟಿ ಕಾಯ್ದೆ ಏನಿತ್ತೋ, ಮನ್ರೇಗಾ ಕಾಯ್ದೆ ಏನಿತ್ತೋ, ಆ ಕಾಯ್ದೆಯನ್ನು ಕಿತ್ತು ಬಿಸಾಕಿದ್ದಾರೆ. ಮೊದಲು 100 ದಿನ ಗ್ಯಾರಂಟಿಯಾಗಿ ಕೆಲಸ, ಗ್ಯಾರಂಟಿಯಾಗಿ ವೇತನ, ಅದಕ್ಕೆ ಸೌಲಭ್ಯಗಳು ಮತ್ತು ಬಜೆಟ್ ಕೊಡಲೇಬೇಕಾದಂಥ ಕಂಡೀಷನ್ನು, ಷರತ್ತು ಕೇಂದ್ರ ಸರ್ಕಾರಕ್ಕಿತ್ತು. 90 ಮತ್ತು 10ರ ಅನುಪಾತದಲ್ಲಿ, ಅಂದರೆ 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರದ ತೀರ್ಮಾನದಲ್ಲಿ ಹಿಂದೆ ವೇತನ ಬಿಡುಗಡೆ ಆಗ್ತಿತ್ತು, ಬಜೆಟ್ ಬಿಡುಗಡೆ ಆಗ್ತಿತ್ತು. ಆದರೆ ಯಾವಾಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರೂ, ಅವರು ಬಂದ ತಕ್ಷಣ ಮಾಡಿರುವ ಮೊದಲನೇ ಕೆಲಸ ಏನು ಅಂತ ಕೇಳಿದ್ರೆ, ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗ್ಯದ, ಇದನ್ನು ಕಿತ್ತಾಕಬೇಕು, ಏನೂ ಅಗತ್ಯ ಇಲ್ಲ ಅಂತ ಶುರು ಮಾಡಿದ್ರು. ಸೊ ಎಲ್ಲಿ ಭ್ರಷ್ಟಾಚಾರ ಇಲ್ಲ, ಬಿಜೆಪಿ ಅನ್ನೋದನ್ನೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದದ. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ತನ್ನ ಪಕ್ಷವು, ತನ್ನ ಸರ್ಕಾರವು ಮತ್ತು ಸರ್ಕಾರದ ಒಳಗಡೆ ಇರುವಂಥ ಕಾರ್ಯಾಂಗವು ಎಲ್ಲ ಕಡೆ ಭ್ರಷ್ಟಾಚಾರ ತೆಗೆದುಹಾಕಬೇಕಾಗಿದ್ದು ಬಿಜೆಪಿಯ ಪಕ್ಷದಿಂದ ಏನು ಬಂದಿದ್ದಾರೋ ಮತ್ತು ಈ ದೇಶದ ಪ್ರಧಾನಮಂತ್ರಿ ಏನಾಗಿದ್ದಾರೋ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ತೆಗೆದುಹಾಕುವ ಧೈರ್ಯ ತೋರಿಸುವ ಬದಲಿಗೆ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಕಿತ್ತಾಕ್ತೀವಿ ಅಂತ ಹೇಳಿದ್ರು. ಸೊ ದೇಶ ತುಂಬ ಹೋರಾಟ ಶುರುವಾಯಿತು. ಅವ್ರು ಯೋಜನೆ ಮಾಡಿದ್ರು, ನಿಧಾನಕ್ಕೆ ಇದು ಕಿತ್ತಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಈಗ ಕಳೆದ 6-7 ವರ್ಷದಿಂದ ಉದ್ಯೋಗ ಖಾತ್ರಿಗೆ ಕೊಡಬೇಕಾದಂಥ ಬಜೆಟಲ್ಲಿ ಸಂಪೂರ್ಣ ಕಡಿತ ಮಾಡ್ತಾ ಅನೇಕ ಕಂಡೀಷನ್ಗಳು ಮಾಡಿದ್ರು. KYC ಮಾಡಬೇಕು, NMMS ಆಗಬೇಕು, ಜನ ಕೆಲಸ ಮಾಡಿದ್ಮೇಲೂ ಬಿಸಿಲೊಳಗೆ ಇರಬೇಕು, ಮನೆಗೆ ಹೋಗುವಂಗಿಲ್ಲ, ಇಂಥ 100 ಕಂಡೀಷನ್ಗಳು ಮಾಡಿ ಜನರಿಗೆ ಬೇಸರ ಆಗುವಂಗೆ ಮಾಡಿ, ಅದಕ್ಕಿಂತಲೂ ಹೆಚ್ಚು ಜನ ಬೇಡಪ್ಪ ನಮಗೆ ಉದ್ಯೋಗ ಖಾತ್ರಿ ಕಾಯ್ದೆ ಅಂದು ವಾಪಸ್ ಓಡೋಗುವಂಥ ತಾಂತ್ರಿಕ ಅಡೆತಡೆಗಳನ್ನು, ತಾಂತ್ರಿಕ ದಾಳಿಯನ್ನು ಮಾಡಿದ್ರು. ನಾನು ಅಡ್ಡಿ ಅನ್ನೋದಿಲ್ಲ, ತಾಂತ್ರಿಕ ದಾಳಿಯನ್ನು ಮಾಡಿ ಜನರಿಗೆ ಹೆದರಿಸಿದ್ರು. ಪುಗ್ಸಟ್ಟೆ ಕೆಲಸ ಮಾಡ್ಕೊಂಡ್ರು, ಜೀರೋ ಮಾಡಿದ್ರು, ಡಿಲೀಟ್ ಮಾಡಿದ್ರು, ಕೆಲಸದಿಂದ ತಿರಸ್ಕಾರ ಮಾಡಿದ್ರು. 100 ಜನ ಅರ್ಜಿ ಹಾಕಿದ್ರ 30 ಜನಕ್ಕೂ ಕೆಲಸ ಕೊಟ್ಟಿಲ್ಲ, 100 ದಿನ ಕೆಲಸ ಕೊಟ್ಟಿಲ್ಲ. ಈ ರೀತಿ ನಮ್ಮ ಗ್ರಾಮೀಣ ಪ್ರದೇಶದ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಹರೇಸ್ಮೆಂಟ್ ಮಾಡಿ ಕೊನೆಗೆ ಮೊನ್ನೆ ದಿನ ಕೊನೆ ನೇಣಿನ ಕುಣಿಕೆಯನ್ನು ಎಳೆದ್ರು. ಕೊನೆಯ ನೇಣಿನ ಕುಣಿಕೆ ಯಾವುದದು? ಅದು ವಿಬಿ ಗ್ರಾಮ್ಜಿ. ಅವರು ವಿಬಿಜಿ ರಾಮ್ಜಿ ಅಂತ ಹೇಳ್ತಾರೆ. ರಾಮನನ್ನ ಎಲೆಕ್ಷನ್ ಕೆಲಸ ಎಷ್ಟು ಹಸ್ತಿಲ್ಲಪ್ಪ, ಸಾಕಾಗಿ ಹೋಗ್ಯದ ರಾಮಗೆ. ರಾಮ ಆದ್ರೆ ಇಡೀ ಜನತೆಗೆ ನ್ಯಾಯ ಸಿಗಲಿ ಅಂತ ಹೇಳ್ತಿದ್ರು. ಆದರೆ ನೀವು ಬಿಜೆಪಿ ಕೆಲಸ ಹಚ್ಚಿ ರಾಮನ ವಿರುದ್ಧವೂ ಸಹಿತ ಮಾಡ್ತಾ ಇದ್ದೀರಿ. ವಿಬಿಜಿ ಗ್ರಾಮ್ಜಿ ಅನ್ನೋದನ್ನು ಇದನ್ನು ನೀವು ತಂದಿರಿ. ಅದರ ಮೂಲಕ 100 ದಿನ ಕೆಲಸದ ಗ್ಯಾರಂಟಿ ಇಲ್ಲ, 125 ದಿನ ಅಂತ ಸುಳ್ಳು ಹೇಳಿದ್ದೀರಿ. 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಹಣವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ, ನಿಯಮ ಮಾಡಿದ್ದೀರಿ. ಈಗ ರಾಜ್ಯ ಸರ್ಕಾರದವರು ಕೇಂದ್ರಕ್ಕೆ ಹೋಗಿ ಕೇಳ್ರಿ ಅಂತಾರ, ಕೇಂದ್ರ ಸರ್ಕಾರದವರು ಮೊದಲು ರಾಜ್ಯಕ್ಕೆ ಕೇಳ್ರಿ ಅಂತಾರ. ನಿಮ್ಮಿಬ್ಬರು ಕಿತ್ತಾಟದೊಳಗೆ ನೀವಿಬ್ಬರು ನಮಗೆ ಕೂಲಿ ಕೊಡಲಾರ್ದೆ ನಡುವಿಗೆ ಮಗು ಬಡವಾಯಿತು ಅನ್ನುವಂಗ ನಮ್ಮ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಕೆಲಸ ಮಾಡಿ ಹೊಟ್ಟೆ ತುಂಬಿಕೊಳ್ತಾ ಇರುವಂಥ ಅನ್ನದಾತ, ನೇಗಿಲ ಯೋಗಿ ರೈತರನ್ನು, ಕೃಷಿ ಕೂಲಿ ಕಾರ್ಮಿಕರನ್ನು ನೀವಿವತ್ತು ಉಪವಾಸದಿಂದ ಸಾಯುವಂಗೆ ಮಾಡ್ತಾ ಇದ್ದೀರಿ ಅಂತ ತೀರ್ಮಾನ ಮಾಡಿದ್ದೀರಿ. ಇದನ್ನು ವಿರೋಧಿಸಿ ನಾವು CPIM ಪಕ್ಷದಿಂದ ಇವತ್ತು ದೇಶದಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಈ ಮನ್ರೇಗಾ ಉದ್ಯೋಗ ಖಾತ್ರಿ ಕಾಯ್ದೆ ಬರಲಿಕ್ಕೆ ನಾವೇ ಕಾರಣ. ಹೆಮ್ಮೆ ಅದ ನಮಗದು. ಕಾಂಗ್ರೆಸ್ ಅಲ್ಲ, ಕಾಂಗ್ರೆಸ್ ಜೊತೆಗಿರುವ ಯಾವುದೇ ಪಕ್ಷಗಳಲ್ಲ, ಕಮ್ಯುನಿಸ್ಟ್ ಪಕ್ಷ ಮಾತ್ರ
ಕುಡುಗೋಲು ಸುತ್ತಿಗೆ ಕೆಂಬಾವುಟ ಮಾತ್ರ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ತರಲಿಕ್ಕೆ ಹಚ್ಚಿದ್ದೀವಿ. ಇವತ್ತಿನ ದಿನ ಅದನ್ನು ಮುಳುಗಿಸ್ತಾ ಇದ್ದಾರೆ BJP. ಕಾಂಗ್ರೆಸ್ಸಿಗೆ ಆಗ್ರಹ ಮಾಡ್ತೀವಿ, ನೀವು ಬರೀ ಮಹಾತ್ಮ ಗಾಂಧಿ ಹೆಸರು 40% ಹಣ ಹೋಗ್ತದಲ್ಲ ಅಂತ ಮಾತ್ರ ಚಿಂತೆ ಮಾಡಬೇಡ್ರಿ. ನಿಮಗೆ ನಿಜವಾಗ್ಲೂ ನೈತಿಕತೆ ಇದ್ರೆ, ನಮ್ಮ ಕೂಲಿ ಕಾರ್ಮಿಕರ ರೈತರ ಬಗ್ಗೆ ನಿಮಗೆ ಕಾಳಜಿ ಇದ್ರೆ, ನೀವು ನಗರ ಉದ್ಯೋಗ ಖಾತ್ರಿಕೆಯನ್ನು ಕರ್ನಾಟಕದಲ್ಲಿ ತಂದು ತೋರಿಸ್ರಿ. ದೆನ್ ಇಡೀ ಈ ಮನ್ರೇಗಾ ಪುನಃಸ್ಥಾಪನೆ ಆಗಬೇಕು ಅನ್ನೋ ಸಲುವಾಗಿ ಲಕ್ಷಗಟ್ಟಲೆ ಜನರನ್ನ ಬೀದಿಗೆ ತರ್ರಿ. ಓಟ್ ಹಾಕ್ಸ್ಕೊಂಡು ಗೆದ್ದೋಗಿಲ್ಲ ಕಾಂಗ್ರೆಸ್ನವರು. ಇವತ್ತು ನಿಮಗೆ ಓಟ್ ಹಾಕಿದಂಥ ಜನರನ್ನು ಸೆಕ್ಯುಲರಿಸಮ್ ಉಳಿಲಿ ಅಂತ BJPಗೆ ಸೋಲಿಸುವ ಸಲುವಾಗಿ ನಿಮಗೆ ಓಟ್ ಹಾಕಿದ್ರೆ BJPಯವರು ಬಾಯಲ್ಲಿ ಮಣ್ಣು ಹಾಕ್ತಾರೆ, ನೀವು ಬಾಯಲ್ಲಿ ಮಣ್ಣು ಹಾಕ್ತೀರಿ. ಅದಕ್ಕೆ ನಾವು ಇದನ್ನು ತೀವ್ರವಾಗಿ ವಿರೋಧ ಮಾಡಿ ಇವತ್ತು ಜಿಲ್ಲಾ ಪಂಚಾಯತ್ ಮುಂದ್ಗಡೆ, ಕಲಬುರಗಿ ಜಿಲ್ಲಾ ಪಂಚಾಯತ್ ಮುಂದ್ಗಡೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. This video is sponsored by Mahalakshmi Jewelers, Mannur Multispeciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G.